ಇಲ್ಲ ಇಲ್ಲ ಬೇಡ ಬೇಡ, ಹಿಂದೆ ಮುಂದೆ ಮೂವ್ ಮಾಡಿದ್ರೆ ಆಮೇಲೆ ಅವರು ಸುಮ್ಮನೆ ಎಗರಾಡ್ತಾರೆ. ಏನೋ ಕೋಡ್ ವರ್ಡ್ ಕಬಿ ಅಲ್ವಿದ ನಾಕೆ ಹನ. कभी सुख कभी दुख और मेरा है कभी अलविदा ना कहना. मौसम खुला रहेगा तो सुख. यस मौसम खुला है ना तो अच्छा कभी अलविदा मत कहना हमसे. जरूर. ಹೊಡೆದ ಅವನು ಟಚ್ ಮಾಡ್ಕೊಂಡ್ರು ಅವ್ರವ್ರೆ. ಇವನು ರೈಟ್ ಸೈಡ್ ನಿಂತಿರೋದು ಇವಂದೇ ತಪ್ಪು. ಸೊ ಈ ಪಾಸ್ಗಳು ಏನಕ್ಕೆ ತಂಗ್ಲಂಗ್ಲ ಪಾಸ್, ಕರ್ದುಂಗ್ಲ ಪಾಸ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ಕರ್ದುಂಗ್ಲ ಟಾಪ್ ಅಂತಲೇ ಇದೆ. ಟಾಪ್ ಅಂದರೆ ಇವಾಗ ತಂಗ್ಲಂಗ್ಲ ಟಾಪ್ ಅಂದರೆ ಅದು, ಅದ್ರ ಕೆಳಗಡೆ ಇರೋದು ಪಾಸು. ರೋಡ್ ಇದೆಯಲ್ಲ ಅದಕ್ಕೆ ಪಾಸ್ ಅಂತ ಅಷ್ಟೇ, ಇನ್ನೇನಿಲ್ಲ. ಅದು ಇನ್ನೂ ಇಟ್ಟಿರುತ್ತೆ. ಏನು ಹೇಳಿ, ಕರ್ದುಂಗ್ಲನೂ ಅಷ್ಟೇ, ಕರ್ದುಂಗ್ಲ ಟಾಪ್ ಒಂದಿದೆ, ಅದ್ರ ಕೆಳಗಡೆ ಇರ್ತಕ್ಕಂಥ ರೋಡ್ ಹೋಗುತ್ತಲ್ಲ ಅದಕ್ಕೆ ಪಾಸ್ ಅಷ್ಟೇ, ಇನ್ನೇನಿಲ್ಲ ಡಿಫ್ರೆನ್ಸು. ಆ್ಯಕ್ಚುಲಿ ರೋಡು ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ, ಬಟ್ ಫುಲ್ಲು ವಿಂಡ್ ಬ್ಲಾಸ್ಟು. ಏನು ಹೇಳಿ, ಹಾಕ್ಕೊಂಡು ರುಬ್ತಾ ಇದೆ ವಿಂಡ್ ಬ್ಲಾಸ್ಟ್. ನೋಡಿ ಇದೆ, ಹೋದ ವರ್ಷ ಅಲ್ಲಿ ಸ್ಟೇ ಮಾಡಿದ್ದಿದ್ದು. ಆ್ಯಕ್ಚುಲಿ ಕನ್ಫ್ಯೂಸ್ ಆಯಿತು, ಲಜ್ಜಿಗೆ ಬಾಯ್ ಹೇಳ್ಬಿಟ್ಟು ಬಾಯ್ ಬಾಯ್ ನಮಸ್ತೆ. ಪಾಪ ಜೂಲೆ 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 ಪಾಪ ಒಳ್ಳೆಯವರು. ಇಲ್ಲೆಲ್ಲ ಈ ಸ್ಟ್ರೆಸ್ಸಲ್ಲಿ ಅಜ್ಜಿ ಅಂದರೆ ಇರೋದು ಅಂಗಡೀಲಿ. ಏನು ಹೇಳಿ, ಪಾಪ ಚೆನ್ನಾಗಿ ಮಾತಾಡ್ತಾರೆ, ಊಟ ಹಾಕ್ತಾರೆ, ಕೊಡ್ತಾರೆ. ಬಟ್ ಅವರು ಅದಕ್ಕೆ ಅಂತಲೇ ಇರೋದು, ಅದು ಬೇರೆ ವಿಷಯ. ಬಟ್ ಆದರೂ ಮಾಡ್ತಾರಲ್ಲ ಎಲ್ಲ. ಅಯ್ಯಪ್ಪ, ಈಗ ನೀನು ಇಲ್ಲೂ ಓಟೆ ಕುಡಿಬೇಕನ್ನೋ ನೋಡಿ, ಕಾಣಿಸಲ್ಲ. ಬಿರುಗಾಳಿ ಬಿರುಗಾಳಿ ಸುತ್ಕೊಂಡು ಕರ್ಕೊಂಡು ಹೋಗ್ತದೆ. ಏನಲ್ಲ ಅದು ಜಾಲಿ. ಹಾಂ ಸೂಪರ್ ಗುರು. ಅಲ್ಲಿ ಫುಲ್ ಆಫ್ ರೋಡು, ಹಂಗಿಂದ ಬರ್ತಾರೆ. ಆ ಕಡೆ ಅಲ್ಲಿಂದ ಬಂದರೆ ಸೋಕರಿಂದ ಬಂದಂಗೆ, ಅದು ಸೋಕರಿಂದ ಬಂದರೆ ಆ ಕಡೆಯಿಂದ ಬರ್ಬೋದು. ನಿಯರ್ ಬೈ ಟು ಪಾಂಗ್ ಹಬ್ಬ ತಾಂಗ್ಲಂಗ್ಲಿಂದ ಸ್ವಲ್ಪ ಆಫ್ ರೋಡ್ ಇದೆ ನೋಡಿ. ಆ್ಯಕ್ಚುಲಿ ಮೋರೆ ಪ್ಲೇನ್ಸು ರೋಡ್ ಮೇಲಿತ್ತು, ಮೇಲೆ ಅಲ್ಲಿ ನಿಂತ್ಕೊಂಡು ವ್ಯೂ ನೋಡ್ಬೋದಾಗಿತ್ತು. ಎಲ್ಲ ಈ ಕೆಳಗಡೆ ಇಲ್ಲೇ ಇಳಿಸ್ಬಿಡ್ತಾವ್ರೆ. ಅಪ್ಪ ಫಸ್ಟ್ MTC ಆಫ್ ಮಾಡ್ಕೊಂಬಿಡ್ತೀನಿ ನೋಡಿ. ಮೋರೆ ಪ್ಲೇನ್ಸು ಅದೆಲ್ಲ ಕೆಳಗಡೆ ಸಕ್ಕತ್ತಾಯಿತು ವ್ಯೂ ನೋಡೋದಕ್ಕೆ, ಎಲ್ಲ ಮೇಲಿಂದ ನೋಡ್ಬೋದಾಯ್ತು. ಅಲ್ಲಿದ್ದು ಚೇಂಜ್ ಮಾಡಿದ್ದಾರೆ. ಪಾಪ ಫಸ್ಟ್ ಟೈಮ್ ಬಂದಿರೋರ್ಗೆ ಏನೂ ಗೊತ್ತಾಗಲ್ಲ, ನಾವು 3ನೇ ಸಲ ಬರ್ತಿರೋದಲ್ವ, ಸೊ ಆದ್ದರಿಂದ ಜ್ಞಾಪಕ ಇದೆ. ಜಾಗ ಕೊಡ್ರಪ್ಪ. ಯಾಕಪ್ಪ, ಏನು ಜಾಗ ಇಲ್ವಾ ಅಲ್ಲಿ? ಏನಾಯ್ತು ಏನಾಯ್ತು? ನಾವು ಬೇಕು ಅಂತ ಯಪ್ಪ, ಫುಲ್ಲು ಧೂಳು ಧೂಳು. ಒಳಗಡೆ ಶೇಡ್ಸ್ ಬೇರೆ ಹಾಕೊಂಡ್ಬಿಟ್ಟಿದ್ದೀನ. ಅಣ್ಣ ನೋಡ್ಕೊಂಡಣ ತಿರ್ಗಿಸ್ಬೇಕಾರೆ ಲಾರಿಗಳು ನೋಡಿ. ಏನು ಹಿಂಗೆ ಹೊಡ್ಕೊಬರ್ತಾವನೆ ಸ್ಕಾರ್ಪಿಯೋ. ಫುಲ್ ಧೂಳು ಎಬ್ಬಿಸ್ಕೊಂಡು, ಇವನು ಎಬ್ಬಿಸ್ತಾವನೆ, ಅವನು ಎಬ್ಬಿಸ್ತಾವನೆ, ಇಬ್ಬರು ಎಬ್ಬಿಸ್ತಾವ್ರು. ಏನು ಕಾಣಿಸ್ತಿಲ್ಲ ಗುರು. ಪಾ ಅಣ್ಣ, ಅವನು ಬರ್ತಾವನಲ್ಲಿ, ಇವಾಗ ಅವನು ಎಬ್ಬಿಸ್ತಾನೆ. ಹಾಕೊಂಡಿದ್ದು ಒಳ್ಳೇದಾಯ್ತಪ್ಪ. ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು, ಟ್ರಾಫಿಕ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಅದಕ್ಕೆ ಟೂರಿಸಮ್ಮು ಮಿಲ್ಟ್ರಿ ಎಲ್ಲನೂ ಬೇಕಲ್ಲ, ಅದಕ್ಕೋಸ್ಕರ ಮಾಡವ್ರೆ. ಒಟ್ಟಲ್ಲಿ ನೋಡಿ ಸ್ನೇಹಿತರೆ, ಲೇಯಿಂದ ನೀವೇನಾದರೂ ಜಿಸ್ಪಾ ಸಚ್ಚು ಎಲ್ಲಾದ್ರೂ ಹೋಗ್ತಾಯಿದ್ದೀನಿ ಅಂದರೆ ಇಲ್ಲೇ ಇದೆ ರೋಡು. ನಾನು ಬ್ರಿಡ್ಜ್ ನೋಡ್ಬಿಟ್ಟು ಎಲ್ಲಿಗೂ ರೋಡೇ ಇಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟೆ. ಈ ಬ್ರಿಡ್ಜ್ ಕ್ಲೋಸಾ? ಫುಲ್ಲು ಧೂಳೇ ಇದೆ ಗುರು ಇಲ್ಲಿ. ಹಂಗಿಂದ ಬಂದಿದ್ದೀವಿ ನಾವು, ಆ ಕಡೆಯಿಂದ. ಇವಾಗ ಇಲ್ಲೇ ಡೈವರ್ಷನ್ ಕೊಟ್ಟವ್ರೆ, ಜ್ಞಾಪಕ ಇದೆ. ಇನ್ನೂ ರೋಡ್ ಆಗ್ತೈತಿದ್ದು. ಓಕೆ ಓಕೆ, ಇಲ್ಲಿ ಇವಾಗ ಇಲ್ಲಿಗೆ ಜಾಯ್ನ್ ಆಯಿತು. ಫುಲ್ಲು ಧೂಳು ಗುರು ಇದು ನೋಡಿ. ಬರೀ ಲಾರಿನೇ. ಎಲ್ಲಿ ಬರ್ತಾವ್ರೆ ಇವರು? ಮೈ ಮೇಲೆ ಬರ್ತಾವ್ರೆ. ಲೆಫ್ಟಲ್ಲಿ ಏನಾಗಿದೆ ಇವ್ರಿಗೆ ಅಂತ? ಲೆಫ್ಟಲ್ಲಿ ಹೋಗಕ್ಕೇನು ಇವ್ರಿಗೆ? ನಮ್ಮನ್ನ ಹಾಕೊಂಡು ರುಬ್ತಾವ್ರೆ. ಇಲ್ಲಿ ಎಲ್ಲಿ ಬರ್ತಾವ್ ನೋಡಿ ಇವನು. ಇಲ್ಲಿ ಗಡ ಗಡ ಇದೆ ಅಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ, ಅದಕ್ಕೆ ಈ ಕಡೆ ಬರ್ತಾವ್ರೆ. ಅಯ್ಯೋ ಇವ್ರ ಮಕ ಮುಚ್ಚ.
ರೋಡು ಇವ್ರು ಮಾಡೋದಿರಲಿ ಇಲ್ಲಿ ತಿಕ್ಕ ಹೊಡಿತಾ ಇದೆ. ಗಡೆ 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 ಅಂತಿದೆ. ಅದು ಹೆಂಗೆ ಅದು ಗಾಳಿ ಹೋಗಿ ಹೋಗಿ ಗಡ ಅಂತ ಗಡ ಗಡ ಅಂತ ಇದೆಯೋ ಏನು ಅಂತ ಅರ್ಥ ಆಗ್ತಾಯಿಲ್ಲ. ಹಾಂ ಬೇರೇನು ಶೇಕ್ ಆಗ್ತಿದೆ ಎಲ್ಲ ಫುಲ್ಲು ನೋಡಿ ಸ್ನೇಹಿತರೆ. ಫುಲ್ಲು ಕಿತ್ತಾಕಿದ್ದಾರೆ ರೋಡು. ವೈಡ್ನಿಂಗ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಮೇಲೆ ಹತ್ತುತ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಇನ್ನೂ ಎಷ್ಟು ದೂರ ಹಿಂಗಿದೆಯೋ ದೇವರೊಳಗೂ ಗೊತ್ತಿಲ್ಲ. ಓಕೆ ಹೋಗ್ತಾ ಇರೋದು ಶೇಕ್ ಹಾಕ್ಕೊಂಡಷ್ಟೇ. ಜಾಲಿ ಇಲ್ಲಿನ ಬೆಟ್ಟಗಳ ಸ್ಟ್ರಕ್ಚರ್ ಬೇರೆ ಥರ ಇದೆ ನೋಡಿ ಹೆಂಗಿದೆ. ಜೈ ಅಂತ ಫುಲ್ಲು ನಿಂತ್ಕೊಂಡ್ಬಿಟ್ಟಿದೆ. 90 ಡಿಗ್ರಿ ಶಾರ್ಪಾಗಿದೆ ಬೇರೆ. ಅಲ್ಲಿ ನೋಡಿ ಎಷ್ಟು ಶಾರ್ಪ್ ಆಗಿದೆ ಅದು. ಅಯ್ಯಮ್ಮ ಸ್ನೇಹಿತರೆ ಶೇಕ್ ಆಗಿ 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 ಸಾಕಾಗೋಯ್ತು. ಅಯ್ಯಪ್ಪ ಇವ್ರು ಇಬ್ಬರಿಬ್ರು ಬರ್ತಾರಲ್ಲ ಗುರು. ಯಾವ ದೇಶದವ್ರು ಗುರು ಇವರು. ಅದಕ್ಕೆ ಮ್ಯಾಗ್ ಬೇರೆ ಹಾಕ್ಸೋರು ಒಂದಕ್ಕೆ. ಪಂಜಾಬರೇ ಪಕ್ಕ ಅನಿಸುತ್ತೆ ನೋಡಿ. ಇವರೆಲ್ಲ ಕೆಲಸ ಮಾಡ್ತಾರಲ್ಲ ಇವ್ರು ಇನ್ನೆಂಗೆ ಹೇಳಿ ಅಪ್ಪ. ನಾವಾದ್ರೂ ಏನೋ ಪಾಸ್ ಆಗ್ಬಿಡ್ತೀವಿ. ಪಾಪ ಈ ಧೂಳಲ್ಲೇ ಇರಬೇಕು. ಹೆಂಗಿರ್ತಾರೋ ಗುರು. ಅಣ್ಣ ಆಯ್ತಾ ಇಲ್ಲ ಕಣಣ್ಣ. ನಿಲ್ಸ್ಕೊಳ್ಳೋಣ ಅಂದ್ರೂ ನಿಲ್ಸ್ಕೊಳ್ಳೋಕ್ಕಾಗಲ್ಲ. ಏನಿಲ್ವಾ ಒಳಗಡೆ ಈಗ ಏನಿಲ್ಲ 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 ಏನಿಲ್ಲ. ಅಯ್ಯಪ್ಪ ಗಡ 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 ಅಂತ ಶೇಕು. ಇವ್ರು ಬೇರೆ ಓಟೆ ಕೊಡಿಯೋಕೆ ಬಿಡಲ್ಲ. ಹಾಕೊಂಡು ರುಬ್ತಾರೆ. ಚೂರು ಜಾಗ ಬಿಡೋಲ್ಲ ಅಂತಾರೆ. ಒಂಚೂರು ಬೈಕರ್ಸ್ಗೆ ಏನು ಇದೆ ಇಲ್ಲ ಗುರು. ಇವರು ಮರ್ಯಾದೇನೇ ಇಲ್ಲ. ಟೂರ್ ಎಲ್ಲೋ ಬೋರ್ಡವ್ರು ಯಾಕೆ ಇಷ್ಟೊಂದು ಕೋಪ ಎಲ್ಲೋ ಬೋರ್ಡವ್ರು ಬೈಕರ್ಸ್ ಮೇಲೆ ಅಂತ ಗೊತ್ತಿಲ್ಲ. ಮಾಡಬಾರ್ದು ಗುರು. ಹತ್ತುತ್ತಾ ಇದ್ದೀವಿ, ಅವ್ರು ಇಳೀತಾ ಇದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ? ಈ ಥರ ರೋಡ್ಸಲ್ಲಿ ಧೂಳು ಹೊಡಿತಾ ಇದೆ. ಇನ್ನೇನಿಲ್ಲ ಓಟೆಗೆ ಹೊಡಿತಾ ಇರಲಿಲ್ಲ. ಫುಲ್ಲು ಮಕ್ಕಕ್ಕೆ ಧೂಳು ಹೊಡಿತಾ ಇದೆ. ಕಾಣಿಸ್ತಾ ಇಲ್ಲ. ಅದೇನೋ ಗುರು. ಅಯ್ಯೋ ಬಸ್ ಬೇರೆ ಬರ್ತಾ. ಯಾವುದೋ ಫಾಲ್ಸು, ವಾಟರ್ ಫಾಲ್ಸು. ಬಸ್ ಬೇರೆ ಬರ್ತಾ ಇದೆ ಗುರು ಆರ್ಮಿ ಅವ್ರದ್ದು. ಅಯ್ಯೋ ಕ್ಲೋಸ್ ಮಾಡ್ಕೊಳ್ರಿ ಎಲ್ಲ. ಸ್ಟೇಜ್ ಕ್ಯಾರಿಯರ್ ಅಂತೆ. ಅಣ್ಣ ಸಿಮನ್ ಸ್ವಲ್ಪ ಸೈಡ್ ಕೊಟ್ಬಿಡಿ ಪ್ಲೀಸ್. ಒಂದು ಆರ್ಮಿ ಡ್ಯೂಟಿ. ಏನು ಕಾಣಿಸ್ತಾ ಇಲ್ವೋ? ಇವನು ಬೇರೆ ಲೈಟ್ ಆಗ್ತವ್ರೆ. ಅಣ್ಣ ಇರೋ ಲೈಟ್ ಆಗ್ತವ್ರೆ. ಊಟ ಮಾಡ್ತವ್ರೆ, ನೀರು ಕುಡಿತವ್ರೆ. ಅದೇ ನೀರು ಕುಡಿತವ್ರೆ ಪಾಪ. ಪಾಪಚ್ಚಿ ಆದರೂ ಅಲ್ಲ ಫ್ರೆಶ್. ಓಕೆ ಕೋಲ್ಡು ಇಲ್ಲ ಅಂದ್ಬೇರೆ. ಅಶೋಕ್ ಲೇಲ್ಯಾಂಡ್ ಲಾರಿ ಥರ ಸೌಂಡ್ ಬರ್ತೈತೆ. ಈ KSRT ಬಸ್ಸು ಸೌಂಡ್ ಬರಲ್ವ ಹಂಗೆ? ಈ ರೇಂಜಿಗೆ ಇವ್ರು ರೇಸ್ ಆಡ್ಕೊಂಡು ಬರ್ತಾರೆ ಈ ಲಾರಿಯವರು. ತೂಳೆ ಬುಸ್ಕೊಂಡು ಬರ್ತಾರೆ ಜಾಲಿಯಾಗಿ. ಏನು ಗೊತ್ತಾಗಲ್ಲ ಅವ್ರಿಗೆ. ನಮಗೆ ನೋಡಿ ಮುಂದೆ ರೋಡೇ ಕಾಣಿಸ್ತಾ ಇಲ್ಲ. ಏನಿದೆ ಜಮ್ಮು ಕಾಶ್ಮೀರ ಬಸ್ಸು. ಬಸ್ ಒಳಗಡೆ ಬಸ್ಸಿಗೆಲ್ಲ ಏನು ಗೊತ್ತಾಗಲ್ಲ. ಕಾರು ಬಸ್ಸಿಲ್ಲ. ಏನಕ್ಕೆಂತಂದರೆ ಗಾಡಿಯವ್ರಿಗೆ ಮಾತ್ರ ಗೊತ್ತಾಗೋದು. ಆಕ್ಷನ್ ಹಂಗೆ ಆಗ್ತಾ ಇರುತ್ತೆ. ಅಯ್ಯೋ ಇನ್ನೊಂದು ಡೆಲ್ಲಿ ಲೇಹ. ಅಯ್ಯೋ ಲೇಗ್ ಹೋಗ್ತಾಯಿದೆ ಅದು ಬಸ್ಸು ಡೆಲ್ಲಿಯಿಂದ. ಇಲ್ಲ ಇಲ್ಲ ಬೇಡ ಬೇಡ. ಹಿಂದೆ ಮುಂದೆ ಮೂವ್ ಮಾಡಿದ್ರೆ ಆಮೇಲೆ ಅವರು ಸುಮ್ಮನೆ ಎಗರಾಡ್ತಾರೆ. ಹಾಂ ಖುಷ್ಕಿಲ್ಲಣ್ಣ ಇದಾ ಹೋಲ್ಬೋದು. ಓಕೆ. ಇದು ಹಿಂದ್ಗಡೆ ತಿರುಗ್ತು. ಪಾಪ ಕೈ ಮುಗಿದ್ಬಿಟ್ಟು ಅವನೇ. ಯಾರಿಗೆ ಗೊತ್ತು? ಅವ್ರು ನಿಲ್ಸೋದ್ರೆ ನಿಲ್ಲಿಸ್ಬಿಡ್ತಾ ಇದ್ವಿ. ವಾಟರ್ ಕ್ರಾಸಿಂಗ್. ಓಕೆ ಹೊಡಿಯೋಕ್ಕೆ ಜಾಗನೇ ಇಲ್ಲ. ಇದೆ ಚೂರು. ಅವರೆಲ್ಲ ತಿರ್ಗಾ ಲೆಫ್ಟ್ಗೆ ಬರ್ತಾವ್ರು. ಇವ್ರು ಬೇರೆ ಅಲ್ಲೂ ಕಾರಿದೆ ಅದಕ್ಕೆ. ಅಯ್ಯ ಅಮ್ಮ ಆಲ್ಟಿಟ್ಯೂಡ್ಗೆ ಹೋಗ್ತಾಯಿದ್ದೀವಿ ತಿರ್ಗಾ. ಏನು ಗುರು ಇದು ರೋಡ್ ಹಿಂಗಿದೆ ಇಲ್ಲಿ. ಅಯ್ಯಪ್ಪ ಒಂದು ಫೋಟೋ ಹೊಡ್ಕೊಂಡು ಹೋಗ್ಬಿಡೋಣ. ಏನು ಬಾಯ್ಸ್ ಸರಿ ಒಂದೊಂದೇ ಫೋಟೋ ಹೊಡಿತೀನಿ ನಿಂತ್ಕೊಳ್ರಿ. ಅಯ್ಯೋ
ಲಾಚುಂಗ್ಲಾ ಪಾಸ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಗುರು. ಫುಲ್ ಅಡ್ವೆಂಚರು. ನಿಂತ್ಕೊಳ್ಳೋಣ ಅಂದರೆ ಕಾಯೋಣ ಅಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ, ಹಂಗಿದೆ ಫುಲ್ಲು ಧೂಳು. ನೋಡೋಣ ಏನಾದರೂ ಅಂಗಡಿ ಗಿಂಡಿ ಸಿಕ್ಕರೆ. ಓ ಜಾಗ ಕೊಡ್ರಲ್ಲೋ. ಹಾಂ ಹಲೋ ನೋಡಿ ಹೆಂಗೆ ಹೋಗ್ತಾರೆ ಕಾರವ್ರು ಜಾಲಿಯಾಗಿ. ಅಪ್ಪ ಆಗ್ತಾಯಿಲ್ಲ ಗುರು. ಏನಾದ್ರು ಬರ್ತಾಯ್ತಾ? ಏನೂ ಬರ್ತಾಯಿಲ್ಲ. ಹಾಂ ಬರ ಆಯಿತು, ನೀನು ಅಕ್ಕನಕ್ಕೆ ಆಯಿತು ಬರ. ಕಣ್ ಶಾರ್ಟ್ ಅಂತ ಅಂತೀಯಾ? ಹೋಗು. ಓಕೆ ಬಾಯ್. ಅಯ್ಯೋ ಹೆಂಗೆ ಆರಿಸ್ಕೊಂಡು ಹೋಗ್ತಾವೆ ನೋಡ್ರಿ ಅವನು. ಒಂದು ಸ್ವಲ್ಪ ಜಾಗ ಕೊಟ್ಟರೆ ಕ್ಲೀನಾಗಿ ಹೋಗ್ತೀವಿ ನಾವು. ಲಾರಿ ಬರ್ತೈತೆ. ಕಾರ್ ಒಂದು ಫಾಸ್ಟಾಗಿ ಬರ್ತಾವೆ. ಥೂ ವ್ಯವಸ್ಥೆ ನಿಧಾನಕ್ಕೆ ಬರೋಕ್ಕಾಗಲ್ವ? ಇವ್ರು ಬೇರೆ ಇದೆಲ್ಲ ತೆಗ್ದು ಫೋಟೋ ಹಿಡ್ಕೋತಾವ್ರಲ್ಲ ಗುರು. ಲಾರಿ ಓವರ್ಟೇಕಾ? ಏನ್ರ ನಿಮ್ಗೆಲೇ ಭಯ ಭಕ್ತಿ ಅಂತಾನೆ ಇಲ್ವೇನ್ರು ನನ್ನ ಮಕ್ಕಳ? ಅಯ್ಯಪ್ಪ ಅಣ್ಣ ಸ್ವಲ್ಪ ಜಾಗ ಬಿಟ್ಬಿಡೋಣ, ಹೊಂಟೈತೀನಿ. ಆಗಲ್ಲ ಸಚಿನ್ ಒಂದಾ? ಸೂಪರ್. ಓಕೆ ಸೊ ಕೆಳಗಡೆ ಇಳಿದ್ವಿ ಗುರು ಲಾಚುಂಗ್ಲಾ ಪಾಸಿಂದ. ಬಾಯ್ಸ್ ಯಾರು ಬಂದಿಲ್ಲ, ಎಲ್ಲರಿಗೂ ವೆಯ್ಟಿಂಗು. ಅವರೆಲ್ಲ ಬಂದಮೇಲೆ ಒಂದು ಅಷ್ಟೊತ್ತಿಗೆ ಟೀಗಿ ಕುಡ್ಕೊಂಡು ಆಮೇಲೆ ಓಡೋಣ ಅಂತ. ಸಖತ್ತು ಧೂಳು ಸ್ನೇಹಿತರೆ, ಸಖತ್ತು ಧೂಳು ಮಾತ್ರ. ಯಪ್ಪ ಪಾಪ ನಾನು ಗಾಡಿನ ಹೆಂಗೆಲ್ಲ ಉಜ್ಜಾಡಿದ್ದೀನಿ ಅಂದರೆ ಆ ರೇಂಜಿಗೆ ಉಜ್ಜಾಡಿದ್ದೀನಿ. ಅದು ಏನೇನಾಗಿದೆಯೋ ಆ ದೇವ್ರಿಗೆ ಗೊತ್ತು. ಚೆನ್ನಾಗಿ ಚೆಚ್ಚಾಕ್ಬಿಟ್ಟಿದ್ದೀನಿ. ಓಕೆ ಫುಲ್ಲು ಡಸ್ಟೆ. ಇಲ್ಲಿ ಮೊಬೈಲ್ ನೋಡಿ ತೋರಿಸ್ತೀನಿ, ತೆಗಿ ನೋಡಿ ಮೊಬೈಲು. CK ಜಾಲಿ. ಓಕೆ ರೆಸ್ಟ್. ಓಕೆ ಇಲ್ಲಿ ನೋಡಿ ಲಾಚುಂಗ್ಲಾ ಮುಗಿಸ್ಕೊಂಡು ಕೆಳಗಡೆ ಇದ್ವಿ. ಸೊ ಇಲ್ಲೊಬ್ರು ಅಂಕಲ್ ಸಿಕ್ಕರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಬೆಂಗಳೂರು ಶಾಂತಿನಗರಲ್ಲಿ ಇದ್ರಂತೆ. जुलाई जरूर नेक्स्ट बैच। मैंने 3 साल पूरा नंजपा सर्कल के साथ काटा। अच्छा नेक्स्ट मंथ और एक बैच है हमारा। अच्छा। इधर आएंगे आते समय हम नहीं, हम लोग भी आएंगे। अच्छा, तो मैं भी आता हूँ, आपसे बात करता हूँ, याद रखना। मेरा कोड वर्ड है कभी अलविदा ना कहना। हाँ कभी सुख कभी दुख। और मेरा है कभी अलविदा ना कहना। मौसम खुला रहेगा तो सुख। यस मौसम खुला है ना तो अच्छा कभी अलविदा मत कहना हमसे। जरूर ಓಕೆ ಊಟ ಮಾಡಿಕೊಂಡು ಲೈಟಾಗಿ ನಾವು ಲೈಟಾಗಿನೇ 2 ಪರೋಟ ತಿಂದೆ. ಲೈಟಾಗಿ ಚೆನ್ನಾಯಿತು, ಒಂದು ರೇಂಜಿಗೆ ಇಷ್ಟ ಆಯಿತು. ಅನ್ನ ತಿನ್ನಲಿಲ್ಲ, ಯಾಕೆಂದರೆ ಇಲ್ಲಿನ ಅನ್ನ ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಅವರು ಫುಲ್ಲಾಗಿ ಬೇಯಿಸಲ್ಲ, ಕುಕ್ ಮಾಡೋಲ್ಲ. ಅದು ಮೇನ್ ರೀಸನ್. ಇರಲಿ ತೊಂದರೆ ಇಲ್ಲ, ಚೆನ್ನಾಯಿತು. ಎಲ್ಲ ಹುಡುಗರು ತಿಂದರು. ಸೊ ಇವಾಗ ಬರ್ತಾಯಿದ್ದೀವಿ. 3:15 ಆಗಿದೆ ಟೈಮು. ಲೇಟಾಗಿದೆ, ಆ್ಯಕ್ಚುಲಿ ಲೇಟಾಗಿದೆ, ಏನೂ ಮಾಡೋಕ್ಕಾಗಲ್ಲ, ಇವರು ಬಿಡಲ್ಲ. ಇರಲಿ ತೊಂದರೆ ಇಲ್ಲ, ಜಾಲಿ 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 ಮಾಡ್ಕೊಂಡು ಹೋಗೋಣ ಅಷ್ಟೇ. ಕೆಳಗಡೆ ಇದ್ದೀರಾ ನೀವು? ಇಲ್ಲೇ ಇದ್ದೀವಿ ನೋಡಿ ನಾವು ಇಲ್ಲಿ. ರಾಮ ಸರ್ಚಿಗೆ ಹೋಗೋಕ್ಕೆ ಇರ್ತಕ್ಕಂಥ ರೋಡು ನಮ್ಮ ಪರಿಸ್ಥಿತಿ ಇದು. ಏನು ಹೇಳಿ, ಹೊಡೆದ ಅವನು ಟಚ್ ಮಾಡ್ಕೊಂಡ್ರೆ ಅವ್ರವ್ರೆ. ಇವನು ರೈಟ್ ಸೈಡಲ್ಲಿ ನಿಂತಿರೋದು ಇವಂದೇ ತಪ್ಪು. ಬೇಕು ಅಂತ ಗುರು ಅಲ್ಲಿ ಜಾಗ ಇದೆ,